Hi friends, welcome back to my channel RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ಇವತ್ತು ಏನು ಹೇಳ್ತಿದ್ದೀನಿ ಅಂತಂದ್ರೆ ನೋಡಿ, ಈ ಕಸ್ಟಮರ್ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ. ನಾರ್ಮಲ್ ಬ್ಲೌಸ್ ಅನ್ನು ಬ್ಯಾಕ್ ಬೋಟ್ ನೆಕ್ ಸ್ಟಿಚ್ ಮಾಡಿ ಹಾಗೆ ಫ್ರಂಟ್ ಅಲ್ಲಿ ನಾರ್ಮಲೇ ಇರಿ ಅಂತ ಹೇಳಿದ್ದಾರೆ. ಇದು ತುಂಬಾ ಜನ ಕೇಳ್ತಿರೋಂತ ವಿಡಿಯೋ. ಅಂದ್ರೆ ಮೇಡಮ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಆದರೆ ನಾನು ಇವತ್ತು ಕಟಿಂಗನ್ನು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಸಮಸ್ಯೆ ಇರುತ್ತೆ, ಅಂದರೆ ಹೇಗೆ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ ಸ್ಟಿಚ್ ಮಾಡೋದು ಅಂತೇಳಿ ಮಾಡ್ತಾರೆ. ಆದರೆ ಸ್ಟಿಚ್ ಮಾಡಿದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದು ಏನಂತಂದರೆ, ಇಲ್ಲಿ ನಾವು ಕಟ್ಟದಿಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ಕಟ್ಟದಿಡದೆ ಕ್ಲೋಸ್ ನೆಕ್ ಮಾಡಿದಾಗ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ಆ ಕ್ಲೋಸ್ ನೆಕ್ ಮಾಡಿದಾಗ ತುಂಬ ಟೈಟ್ ಬರುತ್ತೆ. ಅದು ಯಾಕೆ ಆ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ನಿಧಾನವಾಗಿ ಹೇಳ್ಕೊಡ್ತೀನಿ, ನಿಮಗೆ ಅರ್ಥ ಆಗೋ ಥರ. ನಾನು ಹೆಚ್ಚಾಗಿ ಫ್ರಂಟಲ್ಲಿ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು ನಿಮಗೆ ಹೇಳ್ತೀನಿ. ಮತ್ತು ಈ ರೀತಿ ಬ್ಲೌಸ್ ಇದೆಯಲ್ವಾ, ತುಂಬ ಶೋಲ್ಡರ್ ಪ್ರಾಬ್ಲಮ್ ಇಳಿಯೋರಿಗೆ ಮತ್ತು ಹಾರ್ಮಲ್ ರಿಂಕಲ್ಸ್ ಬರುತ್ತೆ ಅನ್ನೋರಿಗೆ ನೀವು ಈ ರೀತಿ ನೀವು ಫಾಲೋ ಮಾಡ್ಬೋದು. ಈ ಕಟಿಂಗನ್ನು ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಮತ್ತು ಈ ಬ್ಲೌಸು ಕಸ್ಟಮರ್ ಅವ್ರಿಗೆ ಇವರಿಗೆ ಒಂಥರ ಅಷ್ಟೇ ಹೆಂಗೆ ಹೊಲಿದ್ರು ಇಲ್ಲಿ ಒಂದು ರೀತಿ ಸೆಟ್ ಆಗಲ್ಲ ಫ್ರಂಟಲ್ಲಿ ಬ್ಯಾಕಲ್ಲಿ. ಅದಕ್ಕೆ ಇವರಿಗೆ ಈ ರೀತಿ ಪ್ರಿನ್ಸ್ ಕಟ್ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಈ ರೀತಿ ಇಲ್ಲೊಂದು ಟಕ್ಸ್ ಹಿಡ್ದಿಲ್ಲ, 3 ಟಕ್ಸನ್ನು ಹಿಡ್ದಿದ್ದಾರೆ. ಈ ರೀತಿ ಇವರಿಗೆ ಈ ರೀತಿ ಪ್ರಾಬ್ಲಮ್ ಅವರಿಗೆ ಪ್ರಿನ್ಸ್ ಕಟ್ ಕೊಡ್ಬೋದು. ನಾನಿವಾಗ ಮೇನ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಇದು, ನಾನು ಇದಕ್ಕೆ ಲೈನಿಂಗ್ ಅಲ್ಲಿ ಕಟ್ ಮಾಡ್ತೀನಿ. ಫಸ್ಟ್ ನಾವು ಎದೆ ಸುತ್ತಳತೆ ಇರುತ್ತಲ್ವಾ, ಎದೆ ಸುತ್ತಳತೆನ ಅಳತೆ ಮಾಡ್ಕೊಳ್ಳೋಣ. ಎಷ್ಟಿದೆ ಎದೆ ಸುತ್ತಳತೆ ಅಂದ್ಬಿಟ್ಟು. ಎದೆ ಸುತ್ತಳತೆ ಬಂದ್ಬಿಟ್ಟು 9 ಇಂಚಿದೆ. ಮೈ ಉದ್ದ ಬಂದ್ಬಿಟ್ಟು 14 ಇಂಚಿದೆ. ನಾನು ಈಗ ಎರಡೇ ನೋಡ್ಕೊಂಡಿರೋದು, ಎದೆ ಸುತ್ತಳತೆ ಮತ್ತು ಮೈ ಉದ್ದ ನೋಡಿಕೊಂಡು ನಾನೀಗ ಅದನ್ನು ನಾರ್ಮಲ್ ಬ್ಲೌಸನ್ನು ಬೋಟ್ ನೆಕ್ ಬ್ಲೌಸ್ ಆಗಿ ಕನ್ವರ್ಟ್ ಮಾಡಬೇಕು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಲೈನಿಂಗ್ ಪೀಸ್ ಈ ರೀತಿ ಉದ್ದವಾಗಿರುತ್ತಲ್ಲ, ಅದರಲ್ಲಿ ನಾವು ಈ ಸೈಡಿಗೆ ತೋಳಿಗೆ ಬಿಟ್ಕೋಬೇಕು. ಈ ಸೈಡಲ್ಲಿ ನಾವು ಎದೆ ಸುತ್ತಳತೆಗೆ ತಗೋಬೇಕು. ಎಷ್ಟು ಅಂತ ಅಂದರೆ 9 ಇಂಚಿತ್ತು. 9 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಾಗ 11 ಇಂಚಿಗೆ ನಾವು ಈ ರೀತಿ ಫುಲ್ ಈ ರೀತಿ ಅಳತೆ ಮಾಡಿಕೊಂಡು 11 ಇಂಚಿಗೆ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಸೈಡಲ್ಲಿ ಉಳಿದಿರೋದು ಸ್ಲೀವಿಗಾಗತ್ತೆ ನೋಡಿ. ಯಾರೇ ಆದರೂ ಸಹಿತ ನೀವು ಹೊಸ ಪ್ಯಾಟರ್ನ್ ಏನಾದರೂ ನೀವು ಕಟ್ ಮಾಡ್ತೀರಾ ಅಂದಾಗ ಲೈನಿಂಗನ್ನೇ ಯೂಸ್ ಮಾಡಿ, ಲೈನಿಂಗಲ್ಲೇ ಕಟ್ ಮಾಡಿ. ಯಾಕಂದರೆ ಹಾಳಾದರೆ ಲೈನಿಂಗಲ್ಲಿ ಆಗತ್ತೆ ನೋಡಿ. 9 ಇಂಚು ಎದೆ ಸುತ್ತಳತೆ ಇತ್ತು. ನಾನು ಫುಲ್ ಲೈನಿಂಗಲ್ಲಿ 9 ಇಂಚಿಗೆ ಮಾಡಿಕೊಂಡೆ. ನೀವು ಈ ರೀತಿ ಬೇಕಾದರೂ ಹಾಕೋಬೋದು, ಈ ರೀತಿ ಬೇಕಾದರೂ ಹಾಕೋಬೋದು. ಇದು ಈಸಿ ಮೆಥಡು. ನಾನು ಫುಲ್ ಉದ್ದ 9 ಇಂಚು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಬೋಟ್ ನೆಕ್ ಬ್ಲೌಸ್ ಹೊಲಿಯೋದಕ್ಕೆ ಕಷ್ಟ, ಅದು ಸರಿ ಬರ್ತಿಲ್ಲ ನಾವು ಹೇಗೆ ಹೊಲಿದ್ರು ಅಂತ ಹೇಳೋರು ಈ ವಿಡಿಯೋನ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಯಾಕಂದರೆ ಇದು ತುಂಬ ಬ್ಲೌಸು ಟ್ರೆಂಡಲ್ಲಿ ಓಡ್ತಾ ಇರೋದು. ನನ್ನ ಟೈಲರಿಂಗ್ ಕ್ಲಾಸಲ್ಲಿ ನಾನು ವಿಡಿಯೋ ಬೇರೆ ಅಳತೆದು ಹಾಕಿದ್ದೆ. ಇದು ಯಾವ ಅಳತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. 9 ಇಂಚನ್ನ 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ, ನಾನೀಗ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 9 ಇಂಚು ಎದೆ ಸುತ್ತಳತೆ ಬಂತಲ್ವ, 9 ಇಂಚನ್ನ ನಾವು 4 ಈ ರೀತಿ ಟೇಪಲ್ಲಿ ಫೋಲ್ಡಿಂಗ್ ಮಾಡಿದಾಗ ನೋಡಿ 9 ಇಂಚ್ ಈ ರೀತಿ ಫುಲ್ ಲೆಂತು 36 ಇಂಚಿನ ಎದೆ ಸುತ್ತಳತೆ ಬ್ಲೌಸು. 9 ಇಂಚಿಗೆ 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಈಗ ಉದ್ದ, ಮೈ ಉದ್ದ ಬಂದ್ಬಿಟ್ಟು ಸೇಮ್ ನಾನು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿ ಎದೆ ಸುತ್ತಳತೆ ಮತ್ತು ಬ್ಯಾಕ್ ಮೈ ಉದ್ದ ಅಂದರೆ ಇಟ್ಕೊಳ್ಳೋದು ನೋಡಿ. 14 ಇಂಚ್ ಬಂದಿದೆ, ಅದಕ್ಕೆ 1 ಇಂಚು ಉದ್ದ ಇಡಬೇಕು. ಈ ರೀತಿ ಸೆಟ್ ಮಾಡ್ಕೊಬೇಕು. ಇದು ಫ್ರಂಟ್ ಬಟ್ಟೆನ ಈ ರೀತಿ ಎತ್ತಿಟ್ಕೊಳ್ಳಿ. ಬ್ಯಾಕಲ್ಲಿ ನೀವು 14 ಇಂಚ್ ಇರೋದನ್ನ 15 ಇಂಚಿಗೆ ಮಾಡ್ಕೊಳ್ಳಿ.
ಅದೇ ನೀವು ಸಾದಾ ಬ್ಲೌಸ್ ಹೊಲಿತಿದ್ದೀರಾ ಅಂತ ಅಂದರೆ 2 ಇಂಚು ಜಾಸ್ತಿ ಮಾಡ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚು ಮತ್ತು ಈ ರೀತಿ ಹಾಕೊಬೇಕು. ಹಾಕ್ಕೊಂಡು ಈ ರೀತಿ ಸೆಟ್ ಮಾಡಿಕೊಂಡು ಬ್ಯಾಕಿಗಿಂತ ಫ್ರಂಟಲ್ಲಿ ನೀವು 1 ಇಂಚು ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ. ಸ್ಕೇಲ್ ಯೂಸ್ ಮಾಡಿ ಫ್ರೆಂಡ್ಸ್, ನಾನು ಟೇಪಲ್ಲಿ ಹಾಕ್ತೀನಿ. ತುಂಬ ಜನ ಈ ವಿಡಿಯೋ ಅಂದರೆ ಬೋಟ್ ನೆಕ್ ಬ್ಲೌಸ್ ಹೇಳ್ಕೊಡಿ ಅಂತ ಕೇಳಿದ್ರು. ನೋಡಿ, ಫ್ರಂಟ್ಗಿಂತ ಬ್ಯಾಕಲ್ಲಿ 1 ಇಂಚು ಉದ್ದ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾರಿಗೆಲ್ಲ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ತುಂಬ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅಂತ ಇರ್ತೀರ, ಅವರು ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕು. ನೋಡಿ, ಈಗ ಇರೋದು ಇಂಪಾರ್ಟೆಂಟು ಅಂದರೆ ಬ್ಯಾಕ್ ಬೋಟ್ ನೆಕ್ಕಲ್ಲಿ ನೀವು ಕುತ್ತಿಗೆ ಅಗಲನ ತಗೊಳ್ಳೋದು. ಇವರು 9 ಇಂಚು ಎದೆ ಸುತ್ತಳತೆ ಅಂದರೆ 36 ಇಂಚ್ ಇರೋದ್ರಿಂದ ಇವರಿಗೆ ನೀವು 3.25 ಇಂಚ್ ಕುತ್ತಿಗೆ ಅಗಲ ತಗೋಬೇಕು. ಇಲ್ಲ 3.5, ಸ್ವಲ್ಪ 40 ಸೈಜ್ ಅಳತೆಯವರಿಗೆ ನೀವು 3.5 ತಗೊಳ್ಳಿ. ಇವರು 36 ಇಂಚ್ ಆಗಿರೋದ್ರಿಂದ 3.25 ತಗೊಂಡೆ. ಭುಜ ಬಂದ್ಬಿಟ್ಟು ಇವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಭುಜ ಬಂದ್ಬಿಟ್ಟು ಅಂದರೆ ಶೋಲ್ಡರು, ಇದನ್ನು ಬಂದ್ಬಿಟ್ಟು ನೀವು ಇವರ ಅಳತೆ ಬ್ಲೌಸಲ್ಲಿ 2.25 ಇದೆ, ಇದಕ್ಕೆ 3.25 ಇಂಚ್ ಆ್ಯಡ್ ಮಾಡಬೇಕು. 2.25 ಇದೆ, ಅಲ್ಲಿಗೆ 3.25 ಇಂಚ್ ಆ್ಯಡ್ ಮಾಡಿದಾಗ 3.25 ಆಯಿತು. ಈಗ ಇಂಪಾರ್ಟೆಂಟ್ ಆಗಿರೋದು ಬ್ಯಾಕ್ ಬೋಟ್ ನೆಕ್ಕಲ್ಲಿ ಹಾರ್ಮೋಲು. ನೀವು ಇದು ಎರಡನ್ನೂ ಜಾಯಿಂಟ್ ಮಾಡಿಬಿಟ್ಟು 6.25 ಬರುತ್ತೆ. 6.25ನ ನೀವು ಹಾರ್ಮೋಲ್ ಆಗಿ ತಗೋಬೋದು. ನಾರ್ಮಲ್ ಬ್ಲೌಸ್ಗೆ ಈ ರೀತಿ ಬರಲ್ಲ, ಬೋಟ್ ನೆಕ್ ಬ್ಲೌಸ್ಗೆ ನೀವು ಈ ರೀತಿ 6.25 ಇಂಚು ತಗೋಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಹಾರ್ಮೋಲ್ ಹತ್ರ ತುಂಬ ಟೈಟ್ ಆಗುತ್ತೆ. ಸೇಮ್ ಇದು 1.25 ಇಂಚಿಗೆ 1 ಮಾರ್ಕು, ಇಲ್ಲಿಂದ ಟೇಪಲ್ಲಿ ಅರ್ಧ ಮಾಡಿಬಿಟ್ಟು 1 ಮಾರ್ಕು, ಇಲ್ಲಿಂದ 2.25ಗೆ 1 ಮಾರ್ಕು, ಮತ್ತು ಇದನ್ನು ಶೇಪನ್ನು ಕೊಟ್ಕೊಳ್ಳಿ. ಈಗ ಇದು ಬ್ಯಾಕ್ ಶೇಪ್ ಆಯಿತು. ಈಗ ಫ್ರಂಟ್ ಶೇಪು ಫ್ರೆಂಡ್ಸ್ ತುಂಬ ನಿಧಾನವಾಗಿ ಹೇಳ್ಕೊಡ್ತೀನಿ, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಆದರೂ ಸಹಿತ ನಿಮಗೆ ಅರ್ಥ ಆಗೋ ಥರ ನಾನು ಹೇಳ್ಕೊಡ್ತಾ ಇರೋದು. ಈಗ ನೀವು ಉಳಿದಿರೋದು ಫ್ರಂಟ್ ಯಾವ ರೀತಿ ಮಾರ್ಕ್ ಹಾಕಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಈಗ ಬ್ಲೌಸಲ್ಲಿ ಮುಂಭಾಗದ ಡೀಪನ್ನು ತಗೋಬೇಕು. ನೀವು ಕ್ಲೀನಾಗಿ ಬ್ಲೌಸ್ ಈ ರೀತಿ ಇಟ್ಕೊಂಡು ಮುಂಭಾಗದ ಡೀಪ್ ಎಷ್ಟಿದೆ ಅಂತ ನೋಡ್ಕೊಬೇಕು. ನೋಡಿ, ಈ ರೀತಿ ಟೇಪನ್ನು ಈ ರೀತಿ ಫೋಲ್ಡ್ ಮಾಡಿ 7 ಇಂಚಿದೆ, 7 ಇಂಚಿಗೆ ನೋಡಿ 7 ಇಂಚಿಗೆ ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡಿ 7.25 ಇಂಚ್ ಇಟ್ಕೊಬೇಕು. ಪ್ಲಸ್ 3.25 ಇಂಚ್ ಇಲ್ಲೂ ಅಷ್ಟೇ ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ. ಈ ರೀತಿ ಒಂದು ಬಾಕ್ಸನ್ನು ಹಾಕೊಳ್ಳಿ. ನಿಮಗೆ ಅರ್ಥ ಆಯ್ತಲ್ವಾ? ಇದು ಫ್ರಂಟು, ಇದು ಹಾರ್ಮೋಲು, ಇದಿಷ್ಟು ಫ್ರಂಟ್ ಪಾರ್ಟ್ ನಾನು ಹಾಕ್ತಾ ಇರೋದು. ಇದ್ರಲ್ಲಿ ಒಂದೇ ಬಂದಿರೋದು ಏನು ಅಂದರೆ ಈ ಮಾರ್ಕು, ಬ್ಯಾಕ್ ಮಾರ್ಕು. ಈಗ ನೀವು ಅಳತೆ ಬ್ಲೌಸನ್ನು ನೀಟಾಗಿ ಈ ರೀತಿ ತಗೊಂಡು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ನೀವು ಶೇಪನ್ನು ಆರಾಮಾಗಿ ಹಾಕ್ಬೋದು. ನೋಡಿ, ಈ ರೀತಿ ಶೇಪ್ ಆರಾಮಾಗಿ ಬಂತು. ಅವ್ರ ಬ್ಲೌಸಲ್ಲಿ ಏನು ಶೇಪ್ ಇದೆ ಅದೇ ಬಂತು. ಆಯಿತಾ? ಇದು ಫ್ರಂಟ್ ಪಾರ್ಟ್ ಆಯಿತು. ಮತ್ತು ಈಗ ಪಟ್ಟಿ ತಗೋಬೇಕಲ್ವಾ, ಬೆಲ್ಟ್ ಪಟ್ಟಿ. ತುಂಬ ಈಸಿಯಾಗಿ ತಗೊಳ್ಳಿ ಬೆಲ್ಟ್ ಪಟ್ಟಿ. ನೋಡಿ, ಈ ರೀತಿ ಕುತ್ತಿಗೆ ಇದರಿಂದ ಇಟ್ಕೊಂಡು ಇಲ್ಲಿಗೆ ಬೆಲ್ಟ್ ಪಟ್ಟಿ ಹೊಲಿಗೆ ಬಂದಿದೆ. ಇದು ಹೊಲಿಗೆ ಬಂದಿರೋ ಜಾಗ. ನೀವು ಇಲ್ಲಿಗೆ ಆರಾಮಾಗಿಡಿ. ಇಲ್ಲಿಂದ 1 ಇಂಚ್ ಕೆಳಗೆ ತನ್ನಿ. ನೀವು ಬೇರೆ ಜಾಸ್ತಿ ಏನು ಬೇಡ, 1 ಇಂಚ್ ಕೆಳಗೆ ತನ್ನಿ. ಕರೆಕ್ಟಾಗಿ ನಿಮಗೆ ಬ್ಲೌಸು ಕರೆಕ್ಟ್ ಮೆಜರ್ಮೆಂಟಿಗೆ ಬರುತ್ತೆ. ನೋಡಿ, ಆಮೇಲೆ ಮಧ್ಯದಲ್ಲಿ ಇಲ್ಲಿ ಇದೆರಡರ ಮಧ್ಯದಲ್ಲಿ ಇಡಬೇಕು ಬ್ಲೌಸನ್ನು. ಇಲ್ಲಿ ಪಾಯಿಂಟ್ ಮಾಡಬೇಕು. ಇದು ಬೆಲ್ಟ್ ಪಟ್ಟಿ ಪಾಯಿಂಟು. ಇಲ್ಲಿಂದ ಕೆಳಗೆ 1 ಇಂಚಿಗೆ ತಗೋಬರೋದು. ನೀವು ಟೇಪಲ್ಲಿ 1 ಇಂಚ್ ಇಟ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಇಟ್ಟಿರೋದು ಕಂಕ್ಳು ಪಾಯಿಂಟ್ ಅಂತ ಇಟ್ಟಿದ್ದೀನಿ. ಕಂಕ್ಳಿಂದ ಅಳತೆ ಹಿಡಿಬೇಕು. ಇಲ್ಲಿಗಿದೆ ಬೆಲ್ಟ್ ಪಟ್ಟಿ. ಇಲ್ಲಿಂದ 1 ಇಂಚಿಗೆ ಕೆಳಗೆ ತನ್ನಿ. ಆಯಿತಾ? ನೋಡಿ, 1 ಇಂಚು ಕೆಳಗೆ ತಂದಿರೋದು ಪಾಯಿಂಟ್ ಆಯಿತು. ಈಗ ನೀವು ಬೆಲ್ಟ್ ಶೇಪನ್ನು ಹಾಕಿ. ತುಂಬ ಜನ ತಪ್ಪು ಮಾಡ್ತಾರೆ, ಬೆಲ್ಟನ್ನು ಇಲ್ಲಿಂದ ಅಳತೆ ಮಾಡಿಕೊಂಡು ಅವರಿಗೆ ಕಸ್ಟಮರ್ ಬ್ಲೌಸ್ ಹಾಕಿದಾಗ ಕೈ ಎತ್ತಿದ್ರೆ ಮೇಲೆ ಹೋಗುತ್ತೆ. ಈ ರೀತಿ ಮಾಡಿಬಿಡಿ. ನಾನೀಗ ಹೇಳ್ಕೊಟ್ಟೆ ಅಲ್ವಾ, ಅದೇ ಮೆಜರ್ಮೆಂಟಲ್ಲಿ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ.
ಈಗ ನಾವು ಹಾಕಿರೋ ಮಾರ್ಕು ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿ ಇಲ್ಲಿ ಉಕ್ಸ್ ಪಟ್ಟಿದು ಬಿಟ್ಬಿಟ್ಟು ಇಲ್ಲಿಂದ ನಾವು ಹಿಡಿಬೇಕು. ಒಂದು ಮಾರ್ಕ್ ಮಾಡಿದ್ವಿ. ಆಮೇಲೆ ಹಾರ್ಮೋಲಲ್ಲಿ ಈ ರೀತಿ ಇದು ಟೆಸ್ಟ್ ನಾವು ಹಾಕಿರೋದು. ಎಷ್ಟೋ ಜನ ತಪ್ಪೇನು ಮಾಡ್ತಾರೆ ಅಂದರೆ, ಕರೆಕ್ಟ್ ಇದೆ, ತಪ್ಪೇನು ಮಾಡ್ತಾರೆ ಅಂದರೆ ಈ ಟೆಸ್ಟ್ ಮಾಡೋದಿಲ್ಲ. ಮಾಡದೇ ಇದ್ದಾಗ ನೀವು ಫಿಟ್ಟಿಂಗ್ ಟೈಮಲ್ಲಿ ತಪ್ಪು ಬರುತ್ತೆ. ಫಿಟ್ಟಿಂಗ್ ಟೈಮಲ್ಲಿ ಇದು ತಪ್ಪು ಬಂದಾಗ ಆಗ ಬ್ಲೌಸು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಇದು ಫಿಟ್ಟಿಂಗ್ ಗೆರೆ ಅನ್ನೋದು ಈ ರೀತಿ ಬರುತ್ತೆ. ಈ ಕರೆಕ್ಟ್ ನೀವು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಇಲ್ಲಿ ಈ ಗೆರೆಗೆ ಬರ್ತಾವಾಗ ಏನೂ ಹಾಳಾಗಲ್ಲ. ಇದು ಟೆಸ್ಟ್ ಮಾಡೋದು, ನೀವು ಕಟ್ ಮಾಡಿರೋ ಬ್ಲೌಸು ತಗೊಂಡಿರೋ ಹಾರ್ಮಲ್ಲು ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು. ನೋಡಿ, ಫ್ರಂಟ್ ಪಾರ್ಟು ಬ್ಯಾಕ್ ಬೋಟ್ ನೆಕ್ಕು ಅದರ ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಕಟ್ ಮಾಡೋಣ. ನಾನು ಕಟ್ ಮಾಡ್ತೀನಿ. ಫಸ್ಟು ಬೆಲ್ಟ್ ಪಟ್ಟಿ ನೋಡಿ, ಬೆಲ್ಟ್ ಪಟ್ಟಿ ಇದೆಯಲ್ವಾ, ಈ ಬೆಲ್ಟ್ ಪಟ್ಟಿ ಕರೆಕ್ಟ್ ಇದೆ. ಇದು ಏನೂ ಸಹ ನೀವು ಚೇಂಜಸ್ ಮಾಡೋದಿಲ್ಲ. ಇದಕ್ಕೆ ಇನ್ನು 2 ಮೇನ್ ಫ್ಯಾಬ್ರಿಕ್, 2 ಬಟ್ಟೆ ಸಿಕ್ಕರೆ 2 ಬಟ್ಟೆ ಹಾಕಿ, ಇಲ್ಲಾಂದರೆ ಇನ್ನೊಂದು ಲೈನಿಂಗ್ ಹಾಕ್ಬಿಟ್ಟು ಮೇನ್ ಫ್ಯಾಬ್ರಿಕನ್ನು ಹಾಕಿ. ಒಟ್ಟು ನಾನು 3 ಬೆಲ್ಟ್ ಪಟ್ಟಿಯಲ್ಲಿ 3 ತಗೊಳ್ತೀನಿ. ಈಗ ಫಸ್ಟ್ ಕಟ್ಟಿಂಗ್ ಬಂದ್ಬಿಟ್ಟು ಮೇಲೆ 4 ಕಟ್ ಮಾಡೋದು. ನೋಡಿ, ಈ ರೀತಿ ಕಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ, 4 ಭಾಗನ ಕಟ್ ಮಾಡಿದ್ವಿ. ಈಗ ನಾವು ಇಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ 1/4 ಇಂಚಿಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ರೀತಿ ನೋಡಿ, ನೆಕ್ ಪಾರ್ಟಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ಕನ್ನು ಈ ರೀತಿ ಕಟ್ ಮಾಡಿ. ಈ ರೀತಿ ನೆಕ್ ನಾವು ಈ ರೀತಿ ತಗೊಳ್ಳೋದ್ರಿಂದ ಬೋಟ್ ನೆಕ್ ಇದೆಯಲ್ವಾ, ಕರೆಕ್ಟು ಬರುತ್ತೆ. ಮತ್ತು ಶೋಲ್ಡರ್ ಇಳಿಯೋ ಅಂಥ ಪ್ರಾಬ್ಲಮ್ಮು ಈ ರೀತಿ ಬರಲ್ಲ. ತುಂಬ ಜನ ತಿಳ್ಕೊಂಡಿರೋ ತಪ್ಪೇನು ಅಂತ ಅಂದರೆ, ಕುತ್ತಿಗೆ ಅಗಲನ ಚಿಕ್ಕದು ಮಾಡಿದಷ್ಟು ಸಹ ಶೋಲ್ಡರ್ ಇಳಿಯಲ್ಲ ಅನ್ನೋದು ತುಂಬ ಜನಕ್ಕೆ ಇರೋವಂಥ ತಪ್ಪು ಕಲ್ಪನೆ. ಇಲ್ಲ ನೋಡಿ, ಈ ರೀತಿ ನೀಟಾಗಿ ಈ ರೀತಿ ಬಂದಾಗ ಸಹ ಕರೆಕ್ಟಾಗಿ ಕೂರುತ್ತೆ ಬ್ಲೌಸು. ಈಗ ನೋಡಿ, ಫ್ರಂಟಲ್ಲಿ ಇನ್ನೊಂದು ಚೂರು ಕೆಲಸ ಇದೆ. ಈಗ ಈ ಶೇಪನ್ನು ಇನ್ನೊಂದು ತೆಗಿಬೇಕು. ಇದು ತೆಗಿಯೋದ್ರಿಂದ ಏನು ಲಾಭ ಅಂತ ಹೇಳ್ತೀನಿ ನೋಡಿ. ಈ ಥರ ಸ್ವಲ್ಪ ಹೊರಗಡೆ ಬರೋದ್ರಿಂದ ತುಂಬ ಜನಕ್ಕೆ ಏನು ಬ್ಲೌಸಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ಅಂದರೆ, ಫ್ರಂಟಲ್ಲಿ ತುಂಬ ನೆರಿಗೆ ಥರ ಕಾಣ್ತಾ ಇರುತ್ತೆ ಹಾಕಿದಾಗ. ಅಂದರೆ ಕರೆಕ್ಟಾಗಿ ಫಿನಿಶಿಂಗ್ ಬರ್ತಾ ಇರಲ್ಲ, ಬ್ಲೌಸ್ ಏನೋ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಾವು ಈ ರೀತಿ ಆರ್ಮೋಲಲ್ಲಿ ಸ್ವಲ್ಪ ಶೇಪನ್ನು ಈ ರೀತಿ ತೆಗಿಬೇಕು. ನಾವು ಮೇನ್ ಫ್ಯಾಬ್ರಿಕಲ್ಲಿ ಇಷ್ಟೆಲ್ಲ ನೀಟಾಗಿ ಕಟ್ ಮಾಡೋದಕ್ಕಾಗಲ್ಲ. ಅದೇ ಲೈನಿಂಗಲ್ಲಾದರೆ ನಾವು ಆರಾಮಾಗಿ ಕಟ್ ಮಾಡ್ಬೋದು. ಈಗ ಎಲ್ಲರೂ ಸಹ ಲೈನಿಂಗೇ ಯೂಸ್ ಮಾಡಿ. ಇದು ಫ್ರಂಟ್ ಪಾರ್ಟ್ ಆಯಿತು. ಇದಕ್ಕೆ ನೀವು ಪ್ರಿನ್ಸ್ ಕಟ್ ಸಹ ಕೊಡ್ಬೋದು. ಅಂದರೆ ನಾನು ಇವರಿಗೆ ಈಗ ಪ್ರಿನ್ಸ್ ಕಟ್ಟೇ ಕೊಡೋದು. ಈಗ ನೋಡಿ, ಇಲ್ಲಿಂದ ಕರೆಕ್ಟಾಗಿ 4.5 ಇಂಚಿಗೆ ಬಂದಿದೆ. ಅಂದರೆ ನಾನು ಈ ರೀತಿ ಮಧ್ಯ ಮಡ್ಚ್ಕೊಳ್ತೀನಿ ಈ ರೀತಿ. ಅದೇ ನಂಗೆ ಕರೆಕ್ಟಾದ ಪಾಯಿಂಟು. ಇಲ್ಲಿಂದ 2 ಇಂಚಿಗೆ ಉದ್ದ ತಗೊಳ್ತೀನಿ, ಟಕ್ಸ್ ಪಾಯಿಂಟು. ಇಲ್ಲಿಂದ ಒಂದು ಗೆರೆ, ಮತ್ತು ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ರೀತಿ ಇದೇ ಒಂದು ಟಕ್ಸ್ ಹಿಡಿದು ಬಿಡ್ತೀನಿ ಅವರಿಗೆ. ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ ಇದೇ ಥರನೇ ಕರೆಕ್ಟ್ ಅನಿಸುತ್ತೆ ಅಂಥೇಳಿ ನನಗೆ ಅನಿಸುತ್ತೆ. ನೋಡಿ, ಇಲ್ಲಿಂದ ಒಂದು ಟಕ್ಸನ್ನ ಹಿಡಿದ್ಬಿಡಿ, ಕರೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಪಾರ್ಟು. ಅಂದರೆ ಒಬ್ಬೊಬ್ರಿಗೆ ಹೇಗಿರುತ್ತೆ ಅಂದರೆ, ಬ್ರಸ್ಟ್ ಎಲ್ಲ ಜಾಸ್ತಿ ಇಲ್ಲ ಅಂದವಾಗ ಅವರಿಗೆ ಕರೆಕ್ಟಾಗಿ ಬ್ಲೌಸು ಕೂರೋದಿಲ್ಲ. ಆಗ ಈ ರೀತಿ ಸಮಸ್ಯೆ ಆಗ್ತಿರುತ್ತೆ ಅವರಿಗೆ. ನೀವು ಈ ರೀತಿ ಪ್ರಿನ್ಸ್ ಕಟ್ಟನ್ನು ಕೊಟ್ಬಿಡಿ, ಆಯಿತಾ. ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಪ್ರಿನ್ಸ್ ಕಟ್ ಕೊಟ್ಟು ಈ ರೀತಿ ಬೆಲ್ಟ್ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸು. ಈ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡೋಕ್ಕಾದರೆ ತೋರಿಸ್ತೀನಿ ಮಾಡಿ. ಇಲ್ಲ ಅಂತಂದರೆ ನಮ್ಮ ಹುಡುಗಿಯರೇ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಬಂದ್ಬಿಟ್ಟು ನಾವು ಬ್ಯಾಕನ್ನು ತುಂಬ ವಿಡಿಯೋ ಲೆಂತ್ ಆಗಬಾರ್ದು ಅಂತ ನಾನು ತುಂಬ ಸ್ವಲ್ಪ ಸ್ಪೀಡಾಗೆ ಹೇಳ್ತಾ ಇದ್ದೀನಿ. ಸ್ಪೀಡ್ ಆದರೆ ಹೇಳಿ. ನೋಡಿ, ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಇಟ್ಕೊಂಡಿದ್ದೀವಿ. ಬ್ಯಾಕ್ ಪಾರ್ಟಲ್ಲಿ 3 ಇಂಚು ಉದ್ದ ಪ್ಲಸ್ ಅರ್ಧ ಇಂಚು, 3.5 ಇಂಚ್ ಇಟ್ಕೊಂಡಿದ್ದೀನಿ. 3.5ಗಿಂತ ಜಾಸ್ತಿ ನೀವು ಬ್ಯಾಕ್ ಡೀಪು ಹೋಗಬಾರ್ದು. ಯಾಕಂದರೆ ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ನಾವು ಒಂದು ಈ ರೀತಿ ಬಾಕ್ಸನ್ನು ಹಾಕ್ತಾ ಇದ್ದೀವಿ. ಮತ್ತು ಈ ರೀತಿ ಒಂದು ಕರ್ವನ್ನು ಕೊಡ್ತಾ ಇದ್ದೀವಿ, ರೌಂಡ್ ಶೇಪು.
ಈಗ ಇಲ್ಲಿಂದ ಪ್ಲಸ್ 1 ಇಂಚಿಗೆ ಗ್ಯಾಪ್ ಕೊಡ್ಬೇಕು. ನೀವು ಕಟ್ಟೋದಿಟ್ರೆ ಪರವಾಗಿಲ್ಲ, ಕಟ್ಟೋದಿಲ್ಲ ಅಂತಂದರೆ ನೀವು ಈ ರೀತಿ 1 ಇಂಚಿಗೆ ಗ್ಯಾಪ್ ಕೊಡಿ. ಮತ್ತು ಇಲ್ಲಿಂದ ಡೀಪನ್ನು ತಗೊಳ್ಳಿ. ಬ್ಯಾಕ್ ಡೀಪ್ ಎಷ್ಟಿದೆ ಅಂತೇಳಿ ನಾನು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ತೀನಿ. ನೋಡಿ, ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ತೀನಿ. ಬ್ಯಾಕ್ ಡೀಪ್ ಬಂದ್ಬಿಟ್ಟು 10.5 ಇದೆ. ಬ್ಯಾಕ್ ಡೀಪು 10.5 ಇಟ್ಕೊಳ್ತೀನಿ. ಈಗ ಈ ಟೈಮಲ್ಲಿ ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಬ್ಯಾಕ್ ಡೀಪ್ ಹಾಕುವಾಗ ನೀವು ಇಂಪಾರ್ಟೆಂಟಾಗಿ ಬ್ಯಾಕ್ ಡೀಪನ್ನು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಕಬೇಕು. ನೀವು ಒಟ್ಟು ಸುಮ್ಮನೆ ಮಾರ್ಕ್ ಮಾಡಿದರೆ ಬ್ಲೌಸು ಹಾಳಾಗುತ್ತೆ. 2 ಸರಿ ಕಟ್ಟಿಂಗಲ್ಲಿ ನೀವು 2 ಸರಿ ಚೆಕ್ ಮಾಡೋದು ಒಳ್ಳೆಯದು. ನೋಡಿ, ಇಲ್ಲೂ ಸಹ ನಾವು ಇಲ್ಲಿಂದ ಡೀಪನ್ನು ನೋಡ್ಕೊಂಡ್ವಿ. ಇಲ್ಲಿ ಮಧ್ಯ 1 ಇಂಚಿ ಗ್ಯಾಪ್ ಬಿಟ್ಟಿದ್ದೀವಿ. ಮತ್ತು ಇಲ್ಲೂ ಸಹ ನೀವು 3.5 ಬೇಕಾದರೂ ಇಟ್ಕೋಬೋದು. 4 ಇಂಚಿಗೂ ತುಂಬ ಬ್ರಾಡ್ ಹಾಕೋರಾದರೆ ನೀವು ಇದನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಮಾಡಬಾರ್ದು, ಯಾಕಂದರೆ ಇದು ಶೋಲ್ಡರ್ ಹತ್ರ ಇಲ್ಲಿ ಏನು ಜಾಸ್ತಿ ಮಾಡಬಾರ್ದು. ನೀವು ಇಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಡೀಪ್ ಇಡ್ತೀರಲ್ವಾ, ಇಲ್ಲಿ ನೀವು ಅಗಲನ ನೀವು ಎಷ್ಟು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ಬರು ತುಂಬ ಬ್ರಾಡಾಗಿ ಹಾಕ್ತಾರೆ, ಆದರೆ ಇವರು ಅಷ್ಟು ಬ್ರಾಡಾಗಿ ಏನೋ ಹಾಕಲ್ಲ. ಹಾಗಾಗಿ ನಾನೀಗ 3.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದು ತುಂಬ ಡೀಪ್ ಕಡಿಮೆ ಇಡೋರಾದರೆ ನೀವು ಇನ್ನೂ ಸ್ವಲ್ಪ ಈ 3.25 ನಾವು ಅಗ್ಲವನ್ನು ಇಟ್ಕೊಂಡ್ವಲ್ವಾ, ಈ ಕುತ್ತಿಗೆ ಅಗ್ಲವನ್ನು ಇಟ್ಕೊಂಡ್ವಲ್ವಾ, ಇದನ್ನು ಕಡಿಮೆ ಮಾಡ್ಬೋದು. ನೋಡಿ, ಈ ರೀತಿ ಕಡಿಮೆ ಮಾಡ್ಬೋದು. ಇವ್ರಿಗೆ ಈ ರೀತಿ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಬೋಟ್ ನೆಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲ ಟ್ರೆಂಡ್ ಫ್ರೆಂಡ್ಸ್. ಫ್ರಂಟಲ್ಲಿ ನಾನೀಗ ಕಟ್ ಮಾಡಿದೆ ಅಲ್ಲ, ಅದೇ ರೀತಿ ಕಟ್ ಮಾಡ್ತಾರೆ. ಬ್ಯಾಕಲ್ಲಿ ಈ ರೀತಿ ಯಾವ ರೀತಿ ಬೇಕಾದರೂ, ನಾನು ಇನ್ನೇ ಒಂದು ಹೊಸ ಬ್ಲೌಸು ನ್ಯೂ ಬ್ಲೌಸು ಸ್ಟಿಚ್ ಮಾಡಿರೋದು, ಅದಕ್ಕೆಲ್ಲ ನೀವು ಇದೇ ಕಟ್ಟಿಂಗನ್ನು ಫಾಲೋ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಆದರೆ ನೀವು ಒಂದು ನೆನಪಲ್ಲಿ ಇಟ್ಕೊಬೇಕಾಗಿರೋದು ಏನು ಅಂದರೆ, ತುಂಬ ದಪ್ಪ ಇರೋರಿಗೆ ನೀವು ಕುತ್ತಿಗೆ ಅಗಲನ ಜಾಸ್ತಿ ಮಾಡ್ತಾ ಹೋಗಿ, ಕುತ್ತಿಗೆ ಅಗಲನ ಮಾತ್ರ ಕಡಿಮೆ ಮಾಡಬೇಡಿ. ಯಾಕೆ ಅಂತ ಅಂದರೆ ಇಲ್ಲಿ ನೀವು ಬಂದು ಕೊಟ್ಟಿರ್ತೀರ. ಹಾಗಾಗಿ ಕುತ್ತಿಗೆ ಅಗಲನ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ ಹೆದರ್ಕೊಂಡು. ನನಗೆ ಒಂದು ವಿಡಿಯೋ ಹಾಕಿದೆ ನಾನು, ಬೋಟ್ ನೆಕ್ ಅಂದರೆ ಬ್ಯಾಕ್ ಬೋಟ್ ನೆಕ್ ಡಿಸೈನ್ ಬೇರೆ ಡಿಸೈನ್ ಹಾಕಿದ್ದೆ. ಆವಾಗ ತುಂಬ ಜನ ಕೇಳಿದಂಥ ಕ್ವಶನ್ ಏನು ಅಂದರೆ, ನೀವು ಇಲ್ಲಿ 3.25 ಅಥವಾ 3.25 ತಗೊಂಡ್ರಲ್ಲ, ಅದು ಜಾಸ್ತಿ ಆಗಲ್ವಾ ಆರ್ಮೋಲಲ್ಲಿ ಅಂತ ಕೇಳಿದ್ರು. ಇಲ್ಲ, ಈ ರೀತಿ ಮಾಡೋದ್ರಿಂದನೇ ತುಂಬ ನೀಟಾಗಿ ಈ ಡಿಸೈನ್ ಕಾಣಿಸುತ್ತೆ. ನೋಡಿ, ಈ ರೀತಿ ಬರುತ್ತೆ. ನೀವು ಈ ರೀತಿ ಏನೇ ಟ್ರೈ ಮಾಡೋದಿದ್ರು ಈ ಥರ ಲೈನಿಂಗಲ್ಲಿ ಟ್ರೈ ಮಾಡಿ. ಅಕಸ್ಮಾತ್ ಇದೇನಾದರೂ ನೀವು ಟ್ರೈ ಮಾಡೋ ಟೈಮಲ್ಲಿ ಹಾಳಾದ್ರೂ ಸಹಿತ ಇನ್ನೊಂದು ತಗೊಬಂದು ಹೊಲಿಬೋದು. ಆದರೆ ಮೇಯ್ನ್ ಫ್ಯಾಬ್ರಿಕ್ ಮಾತ್ರ ಹಾಳು ಮಾಡಿಬಿಡಿ. ಬೋಟ್ ನೆಕ್ಕಿಗೆ ನೋಡಿ, ಸ್ಲೀವ್ ಕಟ್ಟಿಂಗು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಏನು ಪ್ರಾಬ್ಲಮ್ ಮಾಡಿರ್ತಾರೆ ಅಂದರೆ, ಸ್ಲೀವಲ್ಲಿ ಬ್ಲೌಸು ಸ್ಲೀವು ಹೇಗಿರುತ್ತೆ ಅಂದರೆ, ಹಾಕೊಂಡಾಗ ಸ್ಲೀವು ಹೇಗಾಗುತ್ತೆ ಅಂದರೆ, ಸ್ಲೀವು ಈ ರೀತಿ ಸ್ಲೀವಿನ ಈ ಕರೆಕ್ಟಾಗಿ ಅದು ತೋಳಿ ಕೂರ್ಬೇಕಲ್ಲ, ಆ ರೀತಿ ಕೂರ್ದೇನೆ ಈ ರೀತಿ ಎಳ್ಕೊಳ್ತಾರೆ. ಅದು ಯಾಕೆ ಅಂದರೆ, ಕುತ್ತಿಗೆ ಅಗಲ ಕಡಿಮೆ ಇಟ್ಟಾಗ ಸ್ಲೀವ್ ಕಟ್ಟಿಂಗು ನೀಟಾಗಿ ಮಾಡದೇ ಇರೋವಾಗ ನೀವು ಸ್ಲೀವ್ ಕಟ್ಟಿಂಗನ್ನು ನೀಟಾಗಿ ಮಾಡಬೇಕು. ನೋಡಿ, ಈ ರೀತಿ ನಾನು ಸ್ಲೀವ್ ಕಟ್ಟಿಂಗ್ ಅಂದರೆ ಈ ಥರ ಲೈನಿಂಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಮೈನ್ ಫ್ಯಾಬ್ರಿಕಲ್ಲಿ ಸಹ ಹಾಕ್ಬೋದು. ನೋಡೋಣ, ನಾನು ಇವಾಗ ಮೈನ್ ಫ್ಯಾಬ್ರಿಕಲ್ಲಿ ಹಾಕಿದ್ರೆ ನಿಮಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೀಗ ಲೈನಿಂಗಲ್ಲೇ ಹಾಕ್ತಾ ಇದ್ದೀನಿ. ಇಲ್ಲ, ಈಗ ನಾನು ಮೈನ್ ಫ್ಯಾಬ್ರಿಕಲ್ಲೇ ಮಾಡ್ತೀನಿ. ನೋಡಿ, ಈ ರೀತಿ ಎಡ್ಜಿಂಗ್ ಇರುತ್ತಲ್ವ, ಅದೇ ಸ್ಲೀವ್ಗೆ ಆಗುತ್ತೆ. ಈ ರೀತಿ ಮಡ್ಚ್ಕೊಳ್ಳಿ. ಈ ರೀತಿ ಬಾರ್ಡ್ರ್ ಬಂದಿರುತ್ತಲ್ಲ, ಹೀಗೆ 4 ಫೋಲ್ಡಲ್ಲಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಸ್ಲೀವ್ ಉದ್ದ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನೀವು ಕುತ್ತಿಗೆ ಅಗಲ ನೀಟಾಗಿ ತೊಗೊಂಡ್ರೆ ಸ್ಲೀವು ಇಷ್ಟೇ ಕರೆಕ್ಟಾಗಿ ಇಡ್ಬೋದು, ಕಡಿಮೆ ಮಾತ್ರ ಮಾಡಬೇಡಿ. ನೆಕ್ ಅಗಲನ ಜಾಸ್ತಿನೇ ತಗೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಸ್ಲೀವಿನ ಉದ್ದ ಬಂದ್ಬಿಟ್ಟು 9.5. ಅದಕ್ಕೆ ಪ್ಲಸ್ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಸೇರಿಸ್ಬೇಕು. 10.5 ನೀಟಾಗಿ ಎಡ್ಜಲ್ಲಿ ಕರೆಕ್ಟಾಗಿ ಈ ರೀತಿ ಮಾಡಿಕೊಡಿ. 10.5 ಗುಂಡ್ಪಿನನ್ನು ಯೂಸ್ ಮಾಡಿ
10:30 ಈ ರೀತಿ ಒಂದು ಗೆರೆ ಹಾಕೊಳ್ಳಿ. ತುಂಬ ಜನ ಏನು ಅಂತಂದರೆ, ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತೀನಲ್ವಾ, ನಮ್ಮ ಸ್ಟೂಡೆಂಟಿಗೆಲ್ಲ ಒಂದು ಹೊಸ ಐಡಿಯಾ ಹೇಳ್ಕೊಟ್ಟಿದ್ದೀನಿ. ನೀವು ಈ ನಾನು ಇದಕ್ಕೆ ತೋಳಿನ ಕಂಕ್ಳು ಅಗ್ಲ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸತಿ ಅಳತೆ ಮಾಡ್ಕೊಳ್ಳಿ. ಈ ರೀತಿ ಅಳತೆ ಮಾಡಿಕೊಂಡು, ಇದು 10:30 ಇದೆ. ಈ ಮೇನ್ ಫ್ಯಾಬ್ರಿಕ್ಕನ್ನು ನೋಡ್ಕೊಳ್ಳಿ, 10:30 ಇದೆಯಾ? 10:30 ಇಲ್ಲ. ಅದು ಇಷ್ಟು ಬಟ್ಟೆ ನಮಗೆ ಕಮ್ಮಿ ಬರ್ತಾ ಇದೆ. ಎಷ್ಟು ಅಂತಂದರೆ 2.5 ಇಂಚು ಕಮ್ಮಿ ಬರ್ತಾ ಇದೆ. ಇದಕ್ಕೆ ನಾವು ಅಟ್ಯಾಚ್ ಮಾಡ್ಕೊಬೇಕು ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು ಅಲ್ವಾ. ಇದಕ್ಕೀಗ ಅಟ್ಯಾಚ್ ಬೇಕೇ ಬೇಕು. ಅದಕ್ಕೆ ನಾನು ಈಗ ಸ್ಲೀವನ್ನು ಹಾಗೇ ಇದ್ರ ಮೇಲೂ ತೋರಿಸ್ತೀನಿ, ಲೈನಿಂಗ್ ಮೇಲೂ ತೋರಿಸ್ತೀನಿ. ಈ ಬಟ್ಟೆನ ಕಟ್ ಮಾಡಲ್ಲ, ಯಾಕಂದರೆ ಇದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ, ನೀವು ಸ್ಲೀವ್ ಮೆಜರ್ಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ರು ಅಂದರೆ ಈ ರೀತಿ ಸ್ಲೀವನ್ನು ಇಟ್ಕೊಂಡು ನೀವು ಹಾಗೇ ಮಾಡ್ಬೋದು. ಆದರೆ ಇದಕ್ಕೆ ಬಟ್ಟೆ ಪೀಸನ್ನು ನೀವು ಕೊಟ್ಕೊಂಡು ಶೇಪು ಕಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಇದು ಈ ರೀತಿ ಶೇಪನ್ನು ಹಾಕಬೇಕು. ಇದರಲ್ಲಿ ಕ್ಲೀನಾಗಿ ಶೇಪ್ ಗೊತ್ತಾಗ್ತಾ ಇಲ್ಲ, ಈ ರೀತಿ ಬರೋದು. ನಾನು ಲೈನಿಂಗಲ್ಲಿ ಕ್ಲೀನಾಗಿ ನಿಮಗೆ ಹೇಳ್ಕೊಡ್ತೀನಿ, ಆಗ ಕ್ಲೀನಾಗಿ ಅರ್ಥ ಆಗುತ್ತೆ. ಒಂದು ನಿಮಿಷ ನೋಡಿ, ನಾನು ನೀಟಾಗಿ ಲೈನಿಂಗಲ್ಲಿ ಮಡ್ಚಿದ್ದೀನಿ. ಲೈನಿಂಗಲ್ಲಿ ಏನು ಅಂದರೆ ತೋಳಿನ ಕಂಕ್ಳು ಅಗ್ಲ. ನಾನು ಸ್ಲೀವು ಅಳತೆ ಬ್ಲೌಸ್ ಇತ್ತಲ್ವಾ, ಅದ್ರದ್ದು ಫಸ್ಟ್ ಬಂದುಬಿಟ್ಟು ಇದು ತೋಳಿನ ಕಂಕ್ಳು ಅಗ್ಲ ಇದಿರುತ್ತಲ್ವಾ, ಇದನ್ನು ನಾನು ಸ್ಲೀವ್ ಕರೆಕ್ಟ್ ಇದೆಯಾ ಅಂತ ನೋಡ್ತೀನಿ. ಕರೆಕ್ಟ್ ಇದೆ. ಈಗ ಇದರಲ್ಲಿ ನನಗೆ ಹೇಳ್ಕೊಡೋಕ್ಕೆ ಸ್ಲೀವು ಕರೆಕ್ಟ್ ಆಗುತ್ತೆ. ಹೇಗಂದರೆ 9:30 ಸ್ಲೀವ್ ಇದೆ, 10:30 ಆಯಿತಾ, 10:30 ಮತ್ತು ತೋಳಿನ ಕಂಕ್ಳು ಅಗ್ಲ ಇನ್ನೊಂದ್ಸಲಿ ನೀವು ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ನೋಡಿ, ಸ್ಲೀವು ಅಟ್ಯಾಚ್ ಮಾಡಿರ್ತೀರಲ್ಲ, ಅದಕ್ಕೆ ನಾನು ತೋಳಿನ ಕಂಕ್ಳು ಅಗ್ಲ ಅಂತ ಹೇಳೋದು. ಇದು 10:30 ಇದೆ. ಲೈನಿಂಗಲ್ಲಿ 10:30 ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ಲೈನಿಂಗಲ್ಲಿ 10:30 ಇದೆ. ನೀವು ಇಲ್ಲಿಂದ ಇದಿಷ್ಟು ವೇಸ್ಟ್ ಬಟ್ಟೆ, ಇದನ್ನ ನಾವು ಕಟಿಂಗ್ ಮಾಡಿ ತೆಗಿತೀವಿ. ಇಲ್ಲಿಂದ ನಾವು ಕಂಕ್ಳು ಡೌನಿಂಗ್ ಬಂದುಬಿಟ್ಟು 3 ಇಂಚ್ ಇಟ್ಕೋಬೇಕು. 9 ಇಂಚ್ ಎಲ್ಬೋ ಸ್ಲೀವಿಗೆಲ್ಲ 3 ಇಂಚ್ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಈ ಮೆಥಡ್ ಫಾಲೋ ಮಾಡಿ ಫ್ರೆಂಡ್ಸ್. ಸ್ಲೀವಿಗೆ ತುಂಬ ನಿಮಗೆ ಯೂಸ್ಫುಲ್ ಬರುತ್ತೆ. ಮತ್ತು ಇಲ್ಲಿಂದ ಇದು ಈ ರೀತಿ ಸ್ಲೀವ್ ಈ ಭಾಗ ಬರುತ್ತೆ. ನಾನು ಒಂದೊಂದೇ ನಿಮಗೆ ಹೇಳ್ಕೊಡ್ತೀನಿ. ನಾನೀಗ ಮಾರ್ಕ್ ಮಾಡ್ತಾ ಇರೋದು ಡೌನಿಂಗ್ ಅಂದರೆ ಈ ಭಾಗದಲ್ಲಿ ಬರುತ್ತೆ. ಮತ್ತು ನಾನು ಇಲ್ಲಿ ಈ ಭಾಗ ಬಂದ್ಬಿಟ್ಟು ಇಲ್ಲಿ ಬರುತ್ತೆ, ಈ ಎಡ್ಜಿಂಗ್ ಬರುತ್ತೆ ನೋಡಿ. ಇಲ್ಲಿಂದ ನೀವು 2.5 ಇಂಚು ಏನೂ ಸಹ ಮಾಡ್ಕೋಬೇಡಿ. ಒಂದು ಗೆರೆನ ಹಾಕಿರ್ತೀರಲ್ವ, ಈ ರೀತಿ ಏನೂ ಸಹ ಮಾಡ್ಕೋಬೇಡಿ. ಇಲ್ಲಿಂದ ನೀವು ಕಂಕ್ಳು ತೋಳಿನ ಅಗ್ಲ ಬಂದ್ಬಿಟ್ಟು 10:30 ರೆಡಿ ಇದೆ. ಅದಕ್ಕೆ ನಾವೀಗ ಏನು ಮಾಡಬೇಕು ಅಂತಂದರೆ 2.5 ಇಂಚು ಈ ರೀತಿ ತಗೋಬೇಕು. ಇದು ಯಾಕೆ ಅಂತ ಹೇಳ್ತೀನಿ. ಫಿಟ್ಟಿಂಗ್ ಟೈಮಲ್ಲಿ ಸ್ಲೀವು ಪ್ಲಸ್ ಮಾರ್ಕು ತುಂಬ ಜನಕ್ಕೆ ಬರಲ್ಲ. ಅದು ಯಾಕೆ ಅಂತ ಅಂದರೆ, ನೀವು ಈ ರೀತಿ ನಾನೀಗ ಸ್ಲೀವ್ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾಡಲ್ಲ. ಇಲ್ಲಿಂದ 2.5ಗೆ ಏನು ಮಿಸ್ಟೇಕ್ ಮಾಡಬಾರ್ದು, ಇಲ್ಲಿಂದ 2.5ಗೆ ಏನು ಕಟಿಂಗ್ ಮಾಡಬಾರ್ದು. ನಿಮ್ಮ ಕಟಿಂಗ್ ಏನಿದ್ರೂ ಸಹಿತ ಈ ರೀತಿ ಇಲ್ಲಿಂದ ಇರಬೇಕು. ನೀವು ಸೆಕೆಂಡ್ ಶೇಪು 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ತೀರಲ್ವಾ, ಇದೇನೇ ಶೇಪ್ ಇದ್ರೂ ತೆಗಿಬೋದು. ಈಗ ನಿಮ್ಮ ಫಿಟ್ಟಿಂಗ್ ಬಂದುಬಿಟ್ಟು ಈಗ ಬರುತ್ತೆ. ಆಗ ಇಲ್ಲಿ ಅನ್ನೋದು ಇದು ಪ್ಲಸ್ ಮಾರ್ಕಿಗೆ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಅದೇ ನೀವು ಇನ್ನೊಂದು ಶೇಪನ್ನು ಈ ರೀತಿ ತೆಗೆದ್ರಿ ಅಂದರೆ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ತೋರಿಸಿದ್ದೀನಿ ಇಷ್ಟು, ನೀವು ಸ್ಲೀವ್ ಕಟ್ಟಿಂಗ್ ಒಂದು ಕಟ್ಟಿಂಗು ಮೇಲೇನೋ ಮಾಡ್ತೀರಾ, ಈ ರೀತಿ ಮೇಲ್ ಮಾಡ್ತೀರಾ. ಇನ್ನೊಂದು ಕಟ್ಟಿಂಗು ನೀವು ಈ ರೀತಿ ತೆಗೆದ್ರಿ ಅಂತ ಅಂದರೆ, ಈ ರೀತಿ ತೆಗೆದ್ರಿ ಅಂದರೆ ಇಲ್ಲಿ ಪ್ಲಸ್ ಬರಲ್ಲ. ಕಂಕ್ಳ ಹತ್ರ ನೀವು ಸ್ಲೀವ್ ಅಟ್ಯಾಚ್ ಮಾಡ್ತೀರಾ, ಇಲ್ಲಿ ಪ್ಲಸ್ ಬರಲ್ಲ. ಈ ಬ್ಲೌಸು ಸಹ ಪ್ಲಸ್ ಮಾರ್ಕ್ ಬಂದಿಲ್ಲ. ಹಾಗಾಗಿ ಫ್ರೆಂಡ್ಸ್, ನಾನು ಹೇಳೋದು ಸ್ಲೀವ್ ಕಟ್ಟಿಂಗ್ ಮಾಡುವಾಗ ನೀವು ಎಂತ ಮಾಡಿ ಅಂತ ಅಂದರೆ, ನೋಡಿ ಇಲ್ಲಿಂದ 2.5 ಏನೂ ಸಹ ನೀವು ಅಂದರೆ ಚೇಂಜಸ್ ಮಾಡೋಂಗಿಲ್ಲ. ಇಲ್ಲಿಂದ ಸೇಮ್ ಕಟ್ಟಿಂಗ್ ಇರುತ್ತೆ, ಇಲ್ಲಿಂದ ಸೇಮ್ ಕಟ್ಟಿಂಗ್ ಇರುತ್ತೆ. ನೀವು ಕಟ್ಟಿಂಗ್ ಚೇಂಜ್ ಮಾಡಬೇಕಾಗಿರೋದು ಇಲ್ಲಿಂದ ಇನ್ನೂ ಸ್ವಲ್ಪ ಕರ್ವ್ ತಗೊಳ್ಳೋದು. ನಂತರ ಸೆಕೆಂಡ್ ಶೇಪು ಯಾರೆಲ್ಲ ತೆಗಿತೀರಾ ಅವರು ಈ ಪಾಯಿಂಟಿಂದ ಸೆಕೆಂಡ್ ಶೇಪ್ ತೆಗಿರಿ. ಅದೇ ನೀವು ಸ್ಟಾರ್ಟಿಂಗಿಂದ ಸೆಕೆಂಡ್ ಶೇಪ್ ತೆಗಿಬಾರ್ದು, ಈ ಪಾಯಿಂಟಿಂದ ತೆಗಿರಿ. ನಾನೀಗ ಕಟ್ ಮಾಡಿ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ತೋಳಿನ ಅಗಲದಲ್ಲಿ ನೀವು ಏನೂ ಕಟ್ಟಿಂಗ್ ಮಾಡ್ಕೊಬೇಡಿ. ಸ್ಲೀವ್ ಅಟ್ಯಾಚ್ ಈ ಥರ ಸ್ಲೀವ್ ರೆಡಿ ಆದಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿದ್ರೆ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ಯಾವುದೇ ಥರ ನೀವು ಕಟ್ ಮಾಡಬೇಡಿ. ನೋಡಿ, ನಾನೀಗ ಸ್ಲೀವ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಈ ಪಾಯಿಂಟಿಗೆ ಬಂದಿದೆ ಅಲ್ವಾ, ಈ ಪಾಯಿಂಟಿಗೆ ಈ ರೀತಿ ಕಟ್ ಮಾಡಬೇಕು. ನಾನು ತುಂಬ ಜನ ಸ್ಟೂಡೆಂಟಲ್ಲಿ ನೋಡಿದ್ದೀನಿ,
ತುಂಬ ಹೈಟಲ್ಲಿ ತಗೊಳ್ಳೋದು, ಇಲ್ಲ ಅಂದರೆ ತುಂಬ ಡೌನಲ್ಲಿ ತಗೊಳ್ಳೋದು ಈ ಕಟ್ಟಿಂಗು. ಅದನ್ನು ಮಾಡಿದ್ರಿ ಅಂತಂದರೆ ಕರೆಕ್ಟಾಗಿ ನಿಮಗೆ ಸ್ಲೀವ್ ಯಾವ ಜಾಗದಲ್ಲಿ ಸ್ಲೀವ್ ತೋಳತ್ರ ಕೂರಬೇಕೋ ಅಲ್ಲಿ ಕೂರಲ್ಲ. ನೀವು ಕರೆಕ್ಟಾಗಿ ಈ ರೀತಿ ತಗೊಂಡ್ರಿ ಅಂತ ಅಂದರೆ ಸ್ಲೀವು ಕರೆಕ್ಟಾಗಿ ಪೈಂಟಿಗೆ ನೋಡಿ, ಇಲ್ಲಿದೆಯಲ್ವಾ 2.5 ಇಂಚು ತೋಳಿನ ಕಂಕ್ಳು ಅಗಲದಲ್ಲಿ 2.5 ಇಂಚು ಇಲ್ಲಿ ಬಿಟ್ಟಿದ್ವಲ್ಲ, ಇಲ್ಲಿಂದ ನಾವು ಈ ರೀತಿ 1/4 ಇಂಚಿಗೆ ತಗೊಂಡ್ವಿ, ಅಲ್ಲಿಂದನೇ ಕಟ್ ಮಾಡಬೇಕು. ಮತ್ತೆ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ ಈ 2ನೇ ಶೇಪನ್ನು ತುಂಬ ಇಷ್ಟು ತೆಗೆದು ಬಿಡೋದು. ನೀವೇನಾದರೂ ಇಷ್ಟು ತೆಗೆದ್ರಿ ಅಂತ ಅಂದರೆ ಇಲ್ಲಿ ಬಟ್ಟೆ ಕಡಿಮೆ ಆಗತ್ತೆ, ನಿಮಗೆ ಬ್ಲೌಸು ಬಾಡಿ ಪಾರ್ಟ್ ಇರುತ್ತೆ ಅಲ್ಲಿಂದ ಬಟ್ಟೆ ಇದಕ್ಕೆ ಎಳ್ಕೊಳತ್ತೆ. ಆಗ ಬ್ಲೌಸು ನೀಟಾಗಿ ಕರೆಕ್ಟು ಕಂಕ್ಳ ಹತ್ರ ಸ್ಲೀವ್ ಹತ್ರ ಈ ಸ್ಟಿಚ್ಚು ಕೂರಲ್ಲ, ಇದು ಎಳ್ಕೊಳತ್ತೆ ಬಟ್ಟೆ, ಆ ಕಡೆ ಬಟ್ಟೆ ಈ ಕಡೆಗೆ ಎಳ್ಕೊಳತ್ತೆ. ಹಾಗಾಗಿ ನೀವು 1/4 ಇಂಚ್ ಗ್ಯಾಪಲ್ಲಿ ಮಾತ್ರ ಈ ರೀತಿ ಕಟ್ಟಿಂಗ್ ಮಾಡಬೇಕು. ಮತ್ತು ಇಲ್ಲಿಗೆ ಒಂದು ಈ ರೀತಿ ಹಾಕೊಳ್ಳಿ, ಇಲ್ಲಿಗೆ ಒಂದು ಈ ರೀತಿ ಹಾಕೊಳ್ಳಿ, ಕರೆಕ್ಟಾಗಿ ಕೂರುತ್ತೆ, ಈ ರೀತಿ ಕರೆಕ್ಟಾಗಿ ಕೂರುತ್ತೆ. ಫ್ರೆಂಡ್ಸ್ ನೋಡಿ, ಸ್ಲೀವ್ ಕಟ್ಟಿಂಗು ಇಷ್ಟ ಆಯಿತು. ನಾನು ಲೈನಿಂಗ್ ಸಹ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ನನಗೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಇರೋದ್ರಿಂದ ತುಂಬ ಶಬ್ದ ಆಗ್ತಾ ಇದೆ. ಹಾಗಾಗಿ ನಾನು ಇದನ್ನು ಬೇಕಿದ್ದರೆ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿ ಶಾರ್ಟ್ಸ್ ವಿಡಿಯೋಕ್ಕೆ ಬೇಕಾದರೆ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಾ ಅಂತ ನೋಡ್ತೀನಿ, ಸ್ಟಿಚಿಂಗ್ ಜೊತೆಗೆ ಹಾಕೋದಾ ಅಂತೇಳಿ. ಇಷ್ಟು ನಿಮಗೆ ಬೋಟ್ ನೆಕ್ಕಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸ್ಲೀವನ್ನು ನೀವು ಬೋಟ್ ನೆಕ್ಕಲ್ಲಿ ಇಂಪಾರ್ಟೆಂಟಾಗಿ ಏನು ಅಂತಂದರೆ ನೀವು ಫ್ರಂಟ್ ನೆಕ್ಕನ್ನು ಕಟ್ ಮಾಡೋದು, ಫ್ರಂಟ್ ನೆಕ್ ಎಲ್ಲ ಇತ್ತು ಫ್ರಂಟ್ ನೆಕ್ಕನ್ನು ಕಟ್ ಮಾಡೋದಾಗಿರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ ಬರುತ್ತೆ. ಇದು ತುಂಬ ಟ್ರೆಂಡಾಗಿ ಓಡ್ತಿರೋ ಅಂತಹ ಒಂದು ಬ್ಲೌಸ್ ಕಟ್ಟಿಂಗು. ನೀವು ಈ ಕಟ್ಟಿಂಗನ್ನು ಕಲ್ತ್ಕೊಂಡ್ರಿ ಅಂತ ಅಂದರೆ ತುಂಬ ಬ್ಲೌಸನ್ನು ಬ್ಯಾಕಲ್ಲಿ ನೀವು ಡಿಸೈನ್ ಮಾಡ್ಬೋದು, ಹಾಗೆಯೇ ನೀವು ಹೆಚ್ಚೆಚ್ಚು ದುಡ್ಡನ್ನು ಸಹ ಗಳಿಸ್ಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದು ಸ್ಟಿಚಿಂಗ್ ವಿಡಿಯೋ ಹಾಕೋದಾದರೆ ನಾನು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಕಟ್ ಮಾಡೋದು, ಅದರಲ್ಲೂ ಇವರು ದಪ್ಪ ಇದ್ದಾರೆ, ತುಂಬ ಬಟ್ಟೆ ಕಡಿಮೆ ಇದೆ, ಬಟ್ಟೆ ತುಂಬಾ ಕಡಿಮೆ ಇದೆ. ನಾನು ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದು ಆದರೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ನಿಮ್ಮ ಕಮೆಂಟ್ ಮೇಲೆ ಇರುತ್ತೆ. ಇಲ್ಲ ಮೇಡಮ್ ನಮಗೆ ಇದರ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ನೀವು ತುಂಬ ಜನ ಲೈಕ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿದರೆ ಇದು ಹಾಗೆ ಇಟ್ಟಿರ್ತೀನಿ, ನಾಳೆ ಸ್ಟಿಚ್ ಮಾಡೋದು ನಿಮಗೋಸ್ಕರ. ನಾನು ನಮ್ಮ ಸ್ಟೂಡೆಂಟಿಗೆ ಸ್ಟಿಚ್ ಮಾಡೋದಕ್ಕೆ ಕೊಡ್ದೇನೆ ನಾನು ನಿಮಗೋಸ್ಕರ ಸ್ಟಿಚ್ ಮಾಡ್ತೀನಿ. ಅದೇ ನೀವು ಕಮೆಂಟ್ ಮಾಡಬೇಕು, ನೀವೇ ಸ್ಟಿಚ್ ಮಾಡಿ ನಮಗೆ ತೋರಿಸಿ ನಿಧಾನದಿಂದ, ನಮಗೆ ಅರ್ಥ ಆಗೋ ರೀತಿ ಕಟ್ಟಿಂಗ್ ಅರ್ಥ ಆಯಿತು, ನಾವು ಲೈಕ್ ಮಾಡಿದ್ದೀವಿ, ಪ್ಲೀಸ್ ಇದಕ್ಕೆ ನೀವು ಸ್ಟಿಚಿಂಗ್ ಮಾಡಿ ತೋರಿಸಿ ಅಂತ ಯಾರಾದರೂ ತುಂಬ ಜನ ಕಮೆಂಟ್ ಮಾಡಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಇಲ್ಲ ಅಂದರೆ ನಮ್ಮ ಯಾಸ್ಮಿನೇ ಹೊಲಿತಾಳೆ ಇದನ್ನು ನೋಡಿ. ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೋಗಿ ಬರ್ತೀನಿ. ಬಾಯ್ ಫ್ರೆಂಡ್ಸ್.